ನಿಮ್ಮ ಹೆಸರು? ದೀಕ್ಷಾ. ಓಕೆ. ಕನ್ನಡದ ಹುಡುಗ ರಾಕಿ ಬಾಯ್ ಅಂತಾನೆ ಫೇಮಸ್ ಆಗಿರೋ, ಇಡೀ ವರ್ಲ್ಡ್ ವೈಡೇ ಫೇಮಸ್ ಆಗಿದ್ದಾರೆ. ಏನು ಹೇಳ್ತೀರಾ? ಬರ್ಡೇ ಇದೆ. ಅಂದರೆ ಕನ್ನಡ ಇಂಡಸ್ಟ್ರಿನ ಆ ರೇಂಜಿಗೆ ತಗೊಂಡೋಗಿದ್ದಾರೆ ಅಂದರೆ ಯಶ್ ಅವರು ತುಂಬ ಖುಷಿ ಆಗುತ್ತೆ. ಬಸ್ ಡ್ರೈವರ್ ಆಗಿ ಅವರು ಅಂದರೆ ಬಸ್ ಸ್ಟ್ಯಾಂಡಲ್ಲೆಲ್ಲ ಮಲ್ಕೊಂಡು ಅಷ್ಟು ಕಷ್ಟಪಟ್ಟು ಆ ಥರ ಬಂದಿದ್ದಾರೆ ಅಂದರೆ ಕನ್ನಡ ಇಂಡಸ್ಟ್ರಿ ಅವರು ಅನ್ನೋಕ್ಕೂ ತುಂಬ ಖುಷಿ ಆಗುತ್ತೆ. ಅವ್ರು ಇನ್ನೂ ತುಂಬ ಲೆವೆಲಿಗೆ ಬೆಳಿಬೇಕು. ಅಂದರೆ ಕೆ ಜಿ ಎಫ್ ಬಂದಮೇಲೆ ಈ ರಾಕಿಗಿನ ಹಳೇ ಕೆ ಜಿ ಎಫ್ಗಿನ ಮುಂಚೆ ಇರೋ ಮೂವೀಸಲ್ಲಿ ಅವ್ರನ್ನ ಮಿಸ್ ಮಾಡ್ಕೊತಿದ್ದೀವಿ ನಾವು. ಕಿರಾತಕ ಆಗಿರ್ಬೋದು, ಕಿರಾತಕ ಮಾತ್ರ ಫುಲ್ ಸೈಕು. ಅವ್ರ ಕಾಮಿಡೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ ಥರ ಮೂವೀಸು ಸ್ವಲ್ಪ ಬೇಕು ಅನಿಸುತ್ತೆ. ಬಟ್ ಇದನ್ನ ಲೆವೆಲಿಗೆ ತಗೊಂಡೋಗಿದ್ದಾರೆ ಅಂದರೆ ಖುಷಿ ಆಗುತ್ತೆ. ಇವಾಗ ಟಾಕ್ಸಿಕ್ ಇದೆ, ಮಾರ್ಚ್ 19th ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗೋದಲ್ಲದೆ ಅದರಲ್ಲಿ 5 ಹೀರೋಯಿನ್ಸ್ ಇದ್ದಾರೆ. ಏನು ನಿರೀಕ್ಷೆ ಇರ್ಬೋದು, ಹೇಗಿರುತ್ತೆ ಅಂತ ಹೇಳಿ. ಕೆ ಜಿ ಎಫ್ ಯಾವ ಲೆವೆಲಿಗೆ ಆಯ್ತಲ್ಲ ಅದೇ ಥರ ಇದನ್ನು ಇನ್ನೂ ಜಾಸ್ತಿ ಬೆಳಿಬೇಕು. ಅದರಲ್ಲೂ ನಮ್ಮ ಯಶ್ ಫ್ಯಾನ್ಸ್ ಅವ್ರ ಕಡೆಯಿಂದ ನಾವು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಓಕೆ, ನಿಮಗೆ ಬೆಸ್ಟ್ ಫಿಲ್ಮ್ ಯಾವುದು? ನನಗೆ ಆಲ್ಮೋಸ್ಟ್ ಕೆ ಜಿ ಎಫ್ ಮುಂಚೆ ಆಗಿರೋದೆಲ್ಲನೂ ಈ ಕೆ ಜಿ ಎಫ್ ಇಷ್ಟನೇ. ಬಟ್ ಮುಂಚೆ ಆಗಿರೋದೆಲ್ಲ ಇನ್ನು ಡ್ರಾಮಾ ಮೂವಿ, ಕಿರಾತಕ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಮೊಗ್ಗಿನ ಮನಸ್ಸು, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ, ತುಂಬ ಇಷ್ಟ. ಓಕೆ, ಟಾಕ್ಸಿಕ್ ಮೂವಿ ಯಾವ ರೀತಿಯಾಗಿರ್ಬೋದು ಹಾಗಾದ್ರೆ? ಯಾವ ರೀತಿ ಅಂದರೆ ಅದರಲ್ಲೂ ಒಂದು 5 ಸ್ವಲ್ಪ ಹೀರೋಯಿನ್ಸ್ ಇದ್ದಾರೆ. ಅಂದರೆ ನೋಡಿ ಮಾಡಬೇಕಷ್ಟೆ. ಯಾವ ಥರ ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ. ಓಕೆ, ಹ್ಯಾಪಿ ಬರ್ಡೇ ಥ್ಯಾಂಕ್ ಯು.